ಇವತ್ತು ಬಿಜಾಪುರ ಪೊಲೀಸರು SP ರವರ ನೇತೃತ್ವದಲ್ಲಿ ಮಾಡಿದಂಥ ಒಂದು ಪ್ರಮುಖ ಡಿಟೆಕ್ಷನ್ ಬಗ್ಗೆ ಈ ಮಾಹಿತಿ ನೀಡೋಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 5ನೇ ಜುಲೈ 5/7/2026 ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂಥ ಬಸರಕೋಡ್ ಗ್ರಾಮದಲ್ಲಿ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನ ಪ್ರಕರಣ ಆಗುತ್ತೆ. ಈ ಘಟನೆಯಲ್ಲಿ ಕೆಲವು ಆರೋಪಿತರು ಮಧ್ಯರಾತ್ರಿ ವೇಳೆಯಲ್ಲಿ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ದೇವಸ್ಥಾನದ ಗರ್ಭಗುಡಿ ಹೊರಗಡೆ ಹೋಗ್ಬಿಟ್ಟು ಅಲ್ಲಿದ್ದಂಥ ಶ್ರೀ ಪವಾಡ ಬಸವೇಶ್ವರರವರ ಬೆಳ್ಳಿಯ ಮೂರ್ತಿಯನ್ನು ಕಳ್ತನ ಮಾಡ್ಕೊಂಡು ಹೋಗಿರ್ತಾರೆ. ಈ ಮೂರ್ತಿ ಸುಮಾರು 32 kg ತೂಕದಿರುತ್ತೆ. ಇದು ಮೌಲ್ಯ ಸುಮಾರು 52 ಲಕ್ಷ ಆಗಿದೆ. ಇಷ್ಟು ಬೆಲೆ ಬಾಳುವ ಒಂದು ಕಳ್ತನ ಪ್ರಕರಣ ವರದಿಯಾಗಿತ್ತು. ಅದಲ್ಲದೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ದೇವಸ್ಥಾನ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಮತ್ತು ಮಹತ್ವವಾದಂಥ ದೇವಸ್ಥಾನ. ಬಸರಕೋಡ್ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತ ಗ್ರಾಮದಿಂದ ಸಾವಿರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಹೋಗ್ತಿರ್ತಾರೆ. ಸೊ ಹಾಗಾಗಿ ಈ ಒಂದು ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ತಗೊಂಡಿರ್ತೀವಿ. ಹಾಗೂ SP ರವರು ಈ ಒಂದು ತನಿಖೆಯನ್ನು ಮುಂದಾಳತ್ವವನ್ನು ಮಾಡಿ ಸುಮಾರು 4 ತಂಡಗಳನ್ನು ಪತ್ತೆ ಕಾರ್ಯ ಮಾಡೋಕ್ಕೆ 4 ತಂಡಗಳನ್ನು ರಚನೆ ಮಾಡಿದರು. ಈ ತಂಡದಲ್ಲಿ ಪ್ರಮುಖವಾಗಿ ಬಸವನ ಬಾಗೇವಾಡಿ ಉಪವಿಭಾಗದ DSP ರವರಾದಂಥ ಚಂದ್ರಕಾಂತ್ ಅಂದ್ರೆಡ್ಡಿರವರು, ಮೊಹಮ್ಮದ್ ಫಜುದ್ದೀನ್ CPI ಮುದ್ದೇಬಿಹಾಳ್ ಅವರು, ಸಂಜಯ್ ತಿಪ್ಪಾರೆಡ್ಡಿ PSI ಮುದ್ದೇಬಿಹಾಳ್ ಹಾಗೂ RS ಬಂಶಿ PSI ರವರು ಹಾಗೂ ಸುಮಾರು 20 ಜನ ಬೇರೆ ಬೇರೆ ಪೊಲೀಸ್ ಠಾಣೆಯಿಂದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಒಂದು ತಂಡವನ್ನು ಮಾಡಿ ಭಾಳಷ್ಟು ಆಳವಾಗಿ ಹಾಗೂ ಬೇರೆ ಬೇರೆ ರೀತಿಯಿಂದ ತನಿಖೆಯನ್ನು ಮಾಡಿ ಪ್ರಕರಣವನ್ನು ಪತ್ತೆ ಮಾಡಿದ್ದಾರೆ. ಇದೊಂದು ವಿಶೇಷತೆ ಏನಂತಂದರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು ಸ್ಥಳೀಯ ಆರೋಪಿಯವರು ಆಗಿರದೆ ಬೇರೆ ರಾಜ್ಯ